ಸ್ನೇಹಿತರೆ, ಒಂದು ವಿಶೇಷವಾದ ವಿಷಯವನ್ನು ಈಗ ತಿಳಿಸ್ಕೊಡ್ತೀನಿ ಅಂತ. ಮನುಷ್ಯನಿಗೆ ಬರುವಂಥ ಪ್ರತಿಯೊಂದು ಸಂಕಷ್ಟಗಳಿಗೂ ಶಾಸ್ತ್ರದಲ್ಲಿ ಪರಿಹಾರ ಅನ್ನೋ ಒಂದು ಶಬ್ದವನ್ನು ಇಟ್ಟಾರೆ. ಅಂದರೆ ಒಂದು ಮನುಷ್ಯ ಕೀಲಿಯನ್ನು ತಯಾರು ಮಾಡಿದರೆ ಯಾವ ರೀತಿ ಕೀಲಿ ಕೈಯನ್ನು ಇಟ್ಟಿರ್ತಾನೋ ಅದೇ ರೀತಿಯಾಗಿ ಮನುಷ್ಯನ ಸರ್ವ ದೋಷಗಳಿಗೆ, ಸರ್ವ ಸಂಕಷ್ಟಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರ್ತದೆ. ಸಾಮಾನ್ಯವಾಗಿ ಕೀಲಿ ಎಷ್ಟೇ ದೊಡ್ಡದಿದ್ರೂ ಅದರ ಕೀಲಿ ಕೈ ನೋಡ್ರಿ ಎಷ್ಟು ಸಣ್ಣದಿರ್ತದೆ. ಅದೇ ರೀತಿಯಾಗಿ ಮನುಷ್ಯನಿಗೆ ಎಷ್ಟಿಷ್ಟು ದೊಡ್ಡ ದೊಡ್ಡ ಸಂಕಷ್ಟಗಳಿಗೂ ಕೂಡ ಒಂದು ಸರಳವಾದ ಸಣ್ಣ ಸಣ್ಣ ಪರಿಹಾರಗಳನ್ನು ನಮ್ಮ ಶಾಸ್ತ್ರದಲ್ಲಿ ಇಟ್ಟಾರ. ಅದನ್ನು ನಾವು ಪರಿಹಾರ ಶಾಸ್ತ್ರ ಅಂತಲೇ ಹೇಳ್ತೇವೆ. ಅದನ್ನು ನಾವು ವಿಂಗಡಣೆಯನ್ನು ಮಾಡಿದಾಗ ಆರೋಗ್ಯಕ್ಕಾಗಿ ಪರಿಹಾರ, ಆರ್ಥಿಕ ಸಂಕಷ್ಟಕ್ಕಾಗಿ ಪರಿಹಾರ, ಕೆಲವರಿಗೆ ಶಿಕ್ಷಣಕ್ಕಾಗಿ ಪರಿಹಾರಗಳನ್ನು ಹೇಳ್ತೇವೆ, ಗೃಹ ಸೌಖ್ಯ ಎಲ್ಲ ಇದ್ದು ಮನೆಯಲ್ಲಿ ನಾನಾ ಥರದ ತೊಂದರೆಗಳು, ಅದಕ್ಕೆ ಗೃಹ ಸೌಖ್ಯ ಪರಿಹಾರಗಳಿರ್ತದೆ. ಆರ್ಥಿಕ ತೊಂದರೆಯಿಂದ ಬೆಳ್ತಿರ್ತಾರೆ, ವೃತ್ತಿಯಲ್ಲಿ ನಾನಾ ಥರದ ತೊಂದರೆಗಳು, ಅಂದರೆ ಎಲ್ಲಿ ಕೆಲಸವನ್ನು ಮಾಡ್ತಾರೋ ಅಲ್ಲಿ ಅವರಿಗೆ ಈ ರೀತಿಯಾಗಿ ಕೆಲವೊಂದು ತೊಂದರೆಗಳು ಬರ್ತದೆ. ಸರಳವಾಗಿ ಪರಿಹಾರಗಳು, ಪತಿ ಪತ್ನಿಯರ ಮಧ್ಯೆ ಯಾವಾಗಲೂ ಜಗಳ ಆಗ್ತಿರ್ತದೆ, ಪತಿ ಪತ್ನಿಯರಕ್ಕೆ ಪರಿಹಾರ. ತಂದೆ ತಾಯಿ ಮಕ್ಕಳ ಪರಿಹಾರ, ಅಂದರೆ ಈ ಮನೆಯಲ್ಲಿ ತಂದೆ ತಾಯಿ ಮಕ್ಕಳ ಒಂದು ಸಂಬಂಧಗಳು ಸರಿಯಾಗಿರೋದಿಲ್ಲ. ಶತ್ರು, ನಮಗೆಲ್ಲ ರೀತಿಯಿಂದಲೂ ಮನೆಯಲ್ಲಿ ಸೌಖ್ಯವಾಗಿದ್ದೇವೆ, ಹೊರಗೆ ಯಾರೋ ಶತ್ರುಗಳು ಕಾಡ್ತಾ ಇದ್ದಾರೆ, ಮಿತ್ರರು ಶತ್ರುಗಳಾಗ್ತಾರೆ, ಸಹೋದರ ಸಹೋದರಿ, ಈ ರೀತಿಯಾಗಿ ಒಂದು ಈ ಸಂಕಷ್ಟಗಳು ಯಾವುದೇ ರೀತಿಯಿಂದ ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಮನುಷ್ಯನಿಗೂ ನಾನಾ ರೀತಿಯ ಸಂಕಷ್ಟಗಳು ಇದ್ದೇ ಇರ್ತದೆ. ಯಾಕಂದರೆ ಪೂರ್ವಜನ್ಮದ ಅರ್ಚಿತ ಕರ್ಮದಿಂದ ಎಲ್ಲ ಒಳ್ಳೆಯದಿದ್ದರೆ ಆತ ಏನಾದರೂ ತೊಂದರೆಯಿಂದ ಸ್ವಲ್ಪ ಇಲ್ಲಾದರೂ ಸ್ವಲ್ಪ ಬೆಳ್ತಾನೆ ಇರ್ತಾನೆ. ಯಾಕಂದರೆ ಎಂತಹದ್ದೇ ಜಾತಕ ಇದ್ದರೂ ಏನಾದರೂ ಅದರಲ್ಲಿ ತೊಂದರೆಗಳು ಬಂದೇ ಬರ್ತದೆ. ಅದಕ್ಕಾಗಿ ಈ ಪರಿಹಾರಗಳನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು? ಈ ಕೆಲವರು ಮಾಟ ಮದ್ದು ಮಾಡಿಸ್ತಾರೆ, ಅದರಿಂದ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಿರ್ತೀರಿ. ಆದರೆ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ದೈವ ಪ್ರಭಾವ ಇದ್ದರೆ ಅದು ಯಾವುದು ನಮ್ಮನ್ನು ಎಂತಹ ಕೆಟ್ಟ ದೋಷಗಳಿದ್ರೂ ಕೂಡ ನಮ್ಮನ್ನು ಪಾರು ಮಾಡ್ತದೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ದೈವಂ ಚೈವಾತ್ರ ಪಂಚಮಂ ಅಂತ ಹೇಳ್ತದೆ. ಸರ್ವ ದೃಷ್ಟಿಯಿಂದ ನಮಗೆ ಎಂತಹದ್ದೇ ಸಂಕಷ್ಟಗಳು ಎದುರಾಗಿ ಬರ್ತದೆ ಅನ್ನೋದಕ್ಕೆ ನಾವು ದೇವತೆಗಳ ಆರಾಧನೆಯನ್ನು ಮಾಡ್ತಾ ಹೋದಂತೆ ಆ ಯಾವ ರೀತಿ ಸಂಕಷ್ಟಗಳು ಕೂಡ ನಮ್ಮನ್ನು ಅತಿಯಾಗಿ ಬಂದು ಬಾಧಿಸೋದಿಲ್ಲ. ಎಂತಹ ಗ್ರಹಗಳ ದೋಷವೇ ಇರಲಿ ನಮ್ಮ ಜಾತಕದಲ್ಲಿ ನಾವು ದೈವದ ಆರಾಧನೆಯನ್ನು ಮಾಡಿದರೆ ಅವು ನಮ್ಮನ್ನು ಈ ಎಲ್ಲ ಸಂಕಷ್ಟಗಳಿಂದ ಬಹಳಷ್ಟು ತೊಂದರೆ ಆಗದಂತೆ ನೋಡ್ಕೋತಾರಂತೆ. ಅದಕ್ಕೆ ಹೇಳ್ತಾರೆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂಥೇಳಿ. ಯಾಕಂದರೆ ನಾವು ಮಾಡುವಂಥ ದೈವದ ಆರಾಧನೆ ಏನಿರ್ತದಲ್ಲ ಅದು ಈ ಗ್ರಹಗಳ ದೋಷದಿಂದ ಕೂಡ ನಮ್ಮನ್ನು ಪಾರು ಮಾಡ್ತದೆ. ಅದಕ್ಕಾಗಿ ನಾನು ನಿಮ್ಗೆ ಯಾವಾಗಲೂ ಹೇಳ್ಕೊಡ್ತಿರ್ತೀನಿ, ಕೈಲಾದಷ್ಟು ದೇವರು ಕಣ್ಣನ್ನು ಕೊಟ್ಟಾಗ ದೇವರ ಯಾತ್ರೆಗಳನ್ನು ಮಾಡಬೇಕು. ಎಷ್ಟೋ ಯಾತ್ರೆಗಳ ಒಂದು ದರ್ಶನದಿಂದ ನಮ್ಮಲ್ಲಿರುವಂಥ ಎಷ್ಟೋ ದೋಷಗಳು, ಗ್ರಹ ದೋಷಗಳು ಕೂಡ ಕಡಿಮೆ ಆಗ್ತದೆ. ಕಣ್ಣನ್ನು ಕೊಟ್ಟಾನ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ, ಬಾಯಿಯನ್ನು ಕೊಟ್ಟಾನ ಕೆಲವು ಸ್ತೋತ್ರಗಳನ್ನಾದರೂ ನಿತ್ಯ ಹೇಳ್ತಿರಬೇಕು. ಆ ಸ್ತೋತ್ರಗಳ ಪ್ರಭಾವದಿಂದ ನಮಗೆ ಬರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಕಿವಿಯನ್ನು ಕೊಟ್ಟಾನ ಭಗವಂತನ ನಾಮಸ್ಮರಣೆಯನ್ನು ಕೇಳಲಿಕ್ಕೆ. ಈ ರೀತಿಯಾಗಿ ನಮಗೆ ದೇವರು ಯಾವ ರೀತಿ ಏನು ಒಂದು ವಸ್ತುಗಳನ್ನು ಇಂದ್ರಿಯಗಳನ್ನು ಕೊಟ್ಟಾನೋ ಆ ಇಂದ್ರಿಯಗಳಿಂದಲೇ ನಮ್ಮೆಲ್ಲ ಸಂಕಷ್ಟಗಳನ್ನ ನಾವು ದೂರ ಮಾಡ್ಕೊಳ್ಳಿಕ್ಕೆ ಕೆಲವು ವಿಷಯಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಉದಾಹರಣೆಗೆ ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ನಮಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಬೇಕಾದಷ್ಟು ಒಳ್ಳೆ ಡಾಕ್ಟರ್ ಹತ್ರ ತೋರಿಸೇವಿ. ಈ ರೀತಿಯಾಗಿ ಜಾತಕವನ್ನು ನೋಡಿದಾಗ ತನೂಭಾವದಲ್ಲಿರುವಂಥ ಏನು ಒಂದು ಗ್ರಹ ಇರ್ತದಲ್ಲ ಆ ಗ್ರಹ ಅದಕ್ಕೆ ಲಗ್ನೇಶ, ಲಗ್ನಕ್ಕೆ ಅಧಿಪತಿ ಅಂತ ಹೇಳ್ತೀವಿ. ಬಲಾಢ್ಯನಾಗಿದ್ದರೆ ಆದಷ್ಟು ಆರೋಗ್ಯದ ತೊಂದರೆಗಳು ಕಡಿಮೆ, ಅಂದರೆ ಸ್ವಲ್ಪ ಹೆಚ್ಚು ನೆಗಡಿ ಬಂತೋ ಕೆಮ್ಮು ಬಂತೋ ಏನೋ ನೋವು ಆಯಿತೋ ಅಷ್ಟೇ. ಅಕಸ್ಮಾತಾಗಿ ಲಗ್ನೇಶ ದುರ್ಬಲನಾಗಿದ್ದರೆ ಆತನಿಗೆ
ಪ್ರತಿ 4 ವರ್ಷಕ್ಕೊಮ್ಮೆ ಆಗಿರ್ಬೋದು, ಸಾಡೆ ಸಾತಿ, ಪಂಚಮ ಶನಿ ಬಂದಾಗ ಈ ರೀತಿಯಾಗಿ ಗೋಚಾರದಲ್ಲಿ ಗುರು 4ನೇ ಸ್ಥಾನದಲ್ಲಿ, 6ನೇ ಸ್ಥಾನದಲ್ಲಿ, 8ನೇ ಸ್ಥಾನದಲ್ಲಿ, 12ನೇ ಬಂದಾಗ ಆತನಿಗೆ ಆರೋಗ್ಯ ತೊಂದರೆಗಳು ನಾನಾ ರೀತಿಯಿಂದ ರೋಗವನ್ನು ಅನುಭವಿಸ್ತಾನೆ. ಅಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ನಾವು ಷಷ್ಠಮ ಸ್ಥಾನವನ್ನು, ಜಾತಕದಲ್ಲಿ ಷಷ್ಠಮ ಸ್ಥಾನ ಅಂದರೆ 6ನೇ ಸ್ಥಾನವನ್ನು ನಾವು ರೋಗಸ್ಥಾನ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಅತಿಯಾಗಿ ಒಂದು ವ್ಯಕ್ತಿಗೆ ಯಾವುದೋ ರೋಗ ಕಾಡ್ಲಿಕ್ಕತ್ತದ ಅಂದ್ರೆ ಮೊದಲು ಷಷ್ಠಮ ಸ್ಥಾನದಲ್ಲಿ ಯಾವ ಗ್ರಹ ಅದ, ಅದಕ್ಕೆ ಯಾವ ರೀತಿ ಪಾಪಗ್ರಹದ ದೃಷ್ಟಿ ಬಿದ್ದರೆ ಸಾಮಾನ್ಯವಾಗಿ ಆ ಸ್ಥಾನಗಳ ಗ್ರಹಗಳ ಮೇಲೆ ಆಧಾರದ ಮೇಲೆ ಹೇಳ್ತೇವೆ ಆತನಿಗೆ ಏನು ರೋಗ ಬಂದಿರ್ತದಲ್ಲ, ಆ ರೋಗ ಅತಿಯಾಗಿ ಆತನನ್ನು ಕಾಡಿಸ್ತದೆ. ಹೆಚ್ಚಾಗಿ ಆತನಿಗೆ ಉಂಡದ್ದು ಸರಿಯಾಗಿ ಪಚನ ಆಗುವುದಿಲ್ಲ, ಸಣ್ಣ ಕರಳಿನ ಆಪರೇಷನ್ ಆಗ್ಬೋದು, ಈ ರೀತಿಯಾಗಿ ಕರಳಿನ ತೊಂದರೆಗಳಾಗಿರ್ಬೋದು, ನಾಭಿಯ ಒಂದು ಪಾರ್ಶ್ವವಾಯು, ಈ ರೀತಿಯಾಗಿ ಆತನ ಯಾವಾಗಲೂ ತಲೆನೋವು ಇರ್ಬೋದು, ಜಠರದ ಏನಾದರೂ ಸಮಸ್ಯೆಗಳಿರ್ಬೋದು, ಈ ರೀತಿಯಾಗಿ ಸಮಸ್ಯೆಗಳಿಂದ ನರಳುತ್ತಾನೆ ಅಂಥೇಳಿ. ಇನ್ನು ಅಷ್ಟಮ ಸ್ಥಾನ ಮೃತ್ಯುಸ್ಥಾನ ಅಂತ ಹೇಳ್ತೀವಿ. ದುರ್ಮರಣ, ಈ ರೀತಿಯಾಗಿ ಆತ್ಮಹತ್ಯೆ, ಕೊಲೆ, ಈ ರೀತಿಯಾಗಿ ಈ ಒಂದು ಆತನ ಜೀವನದಲ್ಲಿ ನಡೀಬಹುದು ಅನ್ನೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಈ ಎಲ್ಲವನ್ನ ಅಕಸ್ಮಾತ್ ಒಂದು ಮನುಷ್ಯನಿಗೆ ನಾನಾ ಥರದ ತೊಂದರೆಯಿಂದ ಬಳಲ್ತಾ ಇದ್ದಾನೆ ಅನ್ನೋದಾದರೆ ಆತನಿಗೆ ಏನೂ ಪರಿಹಾರವೇ ಇಲ್ವೇ ಅಂದರೆ ಬೇಕಾದಷ್ಟು ಪರಿಹಾರದ ಸರಿಯಾದ ಸಮಯದಲ್ಲಿ ಮಾಡಿಕೊಂಡಾಗ ಮಾತ್ರ ಅವು ನಮಗೆ ಬೇಗನೆ ಫಲವನ್ನು ತಂದು ಕೊಡ್ತದೆ ಅಂಥೇಳಿ. ಸಾಮಾನ್ಯವಾಗಿ ನಮ್ಮ ಪೂರ್ವಜರು ದಡ್ರಿರಲಿಲ್ಲ, ಬಹಳಷ್ಟು ಶಾಣರಿದ್ದರು, ಅಂದರೆ ಜಾಣರಿದ್ದರು ಅವರು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನಮ್ಮ ಜಾತಕದಲ್ಲಿ ಮುಖ್ಯವಾಗಿ ನಾವು ಸೂರ್ಯನನ್ನು ಒಲಿಸ್ಕೊಳ್ಬೇಕು ಅಂಥೇಳಿ. ಸೂರ್ಯನಿಗೆ ಫಲ ಜ್ಯೋತಿಷ್ಯದಲ್ಲಿ ಹೇಳ್ತದ ಆತ್ಮಕಾರಕ, ಆರೋಗ್ಯದಾಯಕ, ಆಯುಷ್ಯದಾಯಕ ಅಂಥೇಳಿ. ಅದಕ್ಕೆ ಈ ಸೂರ್ಯನನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಈ ಸೂರ್ಯ ನಮಸ್ಕಾರ ನಿತ್ಯ ಹಾಕಬೇಕು ಅಂಥೇಳಿ. ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ನಮಸ್ಕಾರ ಹಾಕೋದ್ರಿಂದ ಆರೋಗ್ಯದಲ್ಲಿ ಬಹಳಷ್ಟು ಎಂತಹ ತೊಂದರೆಗಳಿದ್ರೂ ಕೂಡ ಅವೆಲ್ಲವೂ ದೂರ ಆಗ್ತಿತ್ತು. ನಾವು ಕಣ್ಣು ಸರಿಯಾಗಿರ್ಬೇಕಂದ್ರೆ ನಾವು ಸೂರ್ಯನ ಆರಾಧನೆ ಮಾಡಬೇಕು. ಹೃದಯದ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಎಷ್ಟೋ ಚರ್ಮ ದೋಷಗಳು ಪರಿಹಾರ ಸಿಗಬೇಕು ಅಂದರೆ ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಇಷ್ಟೆಲ್ಲ ಇದ್ದರೂ ಕೂಡ ನಾವು ಸೂರ್ಯ ಬಲಾಢ್ಯ ಗ್ರಹ ಅಂತಲೇ ಹೇಳ್ತೀವಿ. ಆದರೆ ಸೂರ್ಯನೂ ಕೂಡ ಕೆಲವು ಸಲ ತನ್ನ ದುರ್ಬಲನಾಗ್ತಾನೆ. ಯಾವಾಗ ಅಂತಂದರೆ ಆತನ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಯುತಿ ಯೋಗ ಅಂತ ಹೇಳ್ತೀವಿ. ಸೂರ್ಯ ಮತ್ತು ಶನಿ ಯುತಿ ಯೋಗ ಇದ್ದರೆ ಆ ಜಾತಕನೇ ಯಾವಾಗಲೂ ಆರೋಗ್ಯದಲ್ಲಿ ತೊಂದರೆಗಳಿದ್ದೇ ಇರ್ತದೆ. ಏನೇ ಮಾಡಿದರೂ ಕೂಡ ಆರೋಗ್ಯದಲ್ಲಿ ನಾನಾ ರೀತಿಯ ತೊಂದರೆಗಳು. ಈ ರೀತಿ ಇದ್ದಾಗ ನಾವು ಶನಿ ದೇವರ ಆರಾಧನೆಯನ್ನು ಮಾಡ್ರಿ ಅಂಥೇಳಿ ಹೇಳ್ತೇವೆ. ಈ ರೀತಿ ಜಾತಕದಲ್ಲಿ ಬರೋದು ಎಷ್ಟೋ ಜನರಲ್ಲಿ ಒಬ್ಬರಿಗೆ ಆಗ್ಬೋದು. ಆದರೆ ಸೂರ್ಯನ ಒಂದು ಆರಾಧನೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿರುವಂಥ ಈ ಸೂರ್ಯ ಕವಚ ಸ್ತೋತ್ರ ಹೇಳ್ರಿ, ಸೂರ್ಯನ ಅಷ್ಟೋತ್ತರ ನಾಮಗಳನ್ನ ಹೇಳ್ರಿ. ಈ ರೀತಿಯಾಗಿ ಸೂರ್ಯನ ಆರಾಧನೆ ನಿತ್ಯ ಮನೆಯಲ್ಲಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ನಾವು ಸೂರ್ಯ ನಮಸ್ಕಾರ ಆಗಿರ್ಬೋದು, ನಿತ್ಯ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ, ಹೆಣ್ಣು ಮಕ್ಕಳು ಸ್ವಲ್ಪ ಅರಿಶಿನ ಗುಮ್ಮಾಯಿಸಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ, ಆದಿತ್ಯರದೇ ಹೇಳ್ರಿ. ಎಷ್ಟೋ ನಮ್ಮ ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕಡಿಮೆ ಆಗ್ತದೆ ಅಂಥೇಳಿ. ಜಾತಕದಲ್ಲಿ ಪ್ರಮುಖವಾಗಿ ಸೂರ್ಯನ ಸ್ಥಾನವನ್ನು ನೋಡೋದು. ನಂತರ ಇನ್ನೊಂದು ಮಹತ್ವದ ಗ್ರಹ ಅಂತಲೇ ಹೇಳ್ತೀವಿ, 2ನೇ ಗ್ರಹ ಚಂದ್ರ ಮನಸ್ಸುಕಾರಕ. ಚಂದ್ರ ಯಾವ ಭಾವದಲ್ಲಿದ್ದಾನೆ ನಮ್ಮ ಜಾತಕದಲ್ಲಿ ಅನ್ನೋದು ಬಹಳಷ್ಟು ಮಹತ್ವವನ್ನು ಪಡೆದಿರ್ತದೆ. ಯಾಕಂದ್ರೆ ಮನುಷ್ಯನಿಗೆ ಮನಸ್ಸು ಸರಿಯಾಗಿದ್ದರೆ ಮಾತ್ರ ಎಲ್ಲವೂ ಸುಖವನ್ನು ತಂದು ಕೊಡ್ತದೆ. ಎಲ್ಲ ತಿನ್ನಲಿಕ್ಕಿದ್ದು, ಉಣ್ಲಿಕ್ಕಿದ್ದು, ಉಟ್ಕೊಳ್ಳಿಕ್ಕಿದ್ದು ಎಲ್ಲ ಇದ್ದು ಮನಸ್ಸೇ ಸರಿ ಇರಲಿಲ್ಲ ಅಂದರೆ, ಮನಸ್ಸಿಗೆ ಸಂತೋಷ ಇರಲಿಲ್ಲ ಅಂದರೆ ಎಲ್ಲವೂ ವ್ಯರ್ಥ ಅಂಥೇಳಿ. ಅದಕ್ಕಾಗಿ ಚಂದ್ರ ನಮ್ಮ ಜಾತಕದಲ್ಲಿ ಯಾವ ಭಾವದಲ್ಲಿ ಇದ್ದಾನೆ, ಆತ ಕೇವಲ ನಮ್ಮ ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಪ್ರವೇಶ ಮಾಡಬೇಕಂದ್ರೆ 2.5 ದಿನ ಮಾತ್ರ ತೆಗೆದುಕೊಳ್ತಾನೆ. ಸೂರ್ಯ 1 ತಿಂಗಳ ತೆಗೆದುಕೊಳ್ತಾನೆ. ಒಂದೊಂದು ರಾಶಿಯಲ್ಲಿ 1 ತಿಂಗಳಕ್ಕೆ ಅವನು ಬದಲಿ ಆಗ್ತಾನೆ, ಅಂದರೆ ಸ್ಥಾನ ಪಲ್ಲಟನ ಮಾಡ್ತಾನೆ. ಆದರೆ ಚಂದ್ರ ಹಂಗಲ್ಲ, 2.5 ದಿವಸ ಮಾತ್ರ ತೆಗೆದುಕೊಳ್ತಾನೆ. ಅದಕ್ಕಾಗಿ ಚಂದ್ರ 2.5 ದಿವಸ ಇದ್ದರೆ ಯಾಕೋ ಇವತ್ತಿನ ದಿವಸ ನಂಗೆ ಮನಸ್ಸಿಗೆ ಸರಿ ಇರಲಿಲ್ಲ, ಯಾಕೋ ಈ 2 ದಿವಸ ಆಯಿತು, 2 ದಿವಸ ನೆಕ್ಸ್ಟ್ 2.5 ದಿವಸ ಆದಮೇಲೆ
ಅವು ಬೇರೆ ಒಂದು ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಮತ್ತೆ ಯಥಾ ಪ್ರಕಾರವಾಗಿ ನಮ್ಮ ಒಂದು ಮನಸ್ಸು ಬದಲಿ ಆಗಿಬಿಟ್ಟಿರ್ತದೆ. ಮನುಷ್ಯನ ಮನಸ್ಸು ಚಂಚಲ ಅಂತ ಯಾಕೆ ಹೇಳ್ತಾರೆ ಅಂದರೆ ಆ ಮನಸ್ಸು ಕಾರಕ ಚಂದ್ರ ಅಂತ ಹೇಳ್ತೇವೆ. ಚಂದ್ರ 2ರಿಂದ 2.5 ದಿವಸ ಒಂದು ರಾಶಿಯನ್ನು ಅಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಆತ ರಾಶಿಯನ್ನು ಮತ್ತೊಂದು ರಾಶಿಗೆ ಪ್ರವೇಶ ಮಾಡೋದು ಕೇವಲ 2.5 ದಿವಸದಲ್ಲಿ ಮಾತ್ರ. ಚಂದ್ರ ದೋಷ ಬಂದಾಗ ಮನುಷ್ಯನಿಗೆ ಭೀತಿ ಉಂಟಾಗ್ತದೆ. ಈ ಶತ್ರುಪೀಡೆ, ಮಾಟ, ಮದ್ದು ಇವನ್ನೆಲ್ಲ ನಾವು ನೋಡಬೇಕು ಅಂದರೆ ಚಂದ್ರನ ಸ್ಥಾನವನ್ನು ನೋಡಲೇಬೇಕು. ಚಂದ್ರನ ಸ್ಥಾನವನ್ನ ಮೇಲೆ ಈ ಕೆಲವರಿಗೆ ಪಿಶಾಚಿ ಕಾಟ ಇರ್ತದೆ, ದೆವ್ವನ ಕಾಟ ಇರ್ತದೆ. ಇವನ್ನೆಲ್ಲ ನೋಡಿದ ಮೇಲೆ ನಾವು ಪರಿಹಾರವನ್ನು ಹೇಳಬೇಕಾಗ್ತದೆ. ಸಾಮಾನ್ಯವಾಗಿ ಅಮಾವಾಸ್ಯೆಗೆ ಸೂರ್ಯ ಬಲಾಢ್ಯನಾಗಿರ್ತಾನೆ, ಹುಣ್ಣಿಮೆಯೊಳಗೆ ಚಂದ್ರ ಬಲಾಢ್ಯನಾಗಿರ್ತಾನೆ. ಕೃಷ್ಣ ಪಕ್ಷದಲ್ಲಿ ಸೂರ್ಯ ಬಲಿಷ್ಠನಿದ್ರೆ ಶುಕ್ಲ ಪಕ್ಷದಲ್ಲಿ ಚಂದ್ರ ಬಲಿಷ್ಠ ಇರ್ತಾನೆ. ಇನ್ನು ಈ ಏನು ಪಂಚಮಹಾಭೂತಗಳಲ್ಲಿ ತೇಜದ ಮೇಲೆ ಸೂರ್ಯ ಕಾರಕನಿದ್ರೆ ನೀರಿನ ಮೇಲೆ ಚಂದ್ರಕಾರಕ ಅಂತ ಹೇಳ್ತೇವೆ. ಸೂರ್ಯ ಆತ್ಮಕಾರಕನಾಗಿದ್ದರೆ ಚಂದ್ರ ಮನಸ್ಸು ಕಾರಕ. ಸ್ತ್ರೀಯರಿಗೆ ಮುಟ್ಟು ದೋಷ ಅಂತ ಬರ್ತದೆ. ಆ ಮುಟ್ಟು ದೋಷ ಈ ಚಂದ್ರನಿಂದಲೇ ಬರೋದು. ಯಾಕಂದರೆ ಪುರುಷ ಗ್ರಹ ಸೂರ್ಯನಾದರೆ ಚಂದ್ರ ಸ್ತ್ರೀ ಗ್ರಹ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ನಾನಾ ರೀತಿಯ ತೊಂದರೆಗಳು ಬರ್ತದೆ. ಆ ತೊಂದರೆಗಳಿಗೆ ಹೆಚ್ಚಾಗಿ ಚಂದ್ರಕಾರಕ ಅಂತ ಹೇಳ್ತೀವಿ. ಚಂದ್ರನ ದೋಷ ಬರ್ತದೆ. ಆ ರೀತಿ ಇದ್ದಾಗ ಬಾಲಾರಿಷ್ಟ ದೋಷ, ಗಳಗಂಡ ದೋಷ, ಈ ಕೆಮ್ಮು ಮಕ್ಕಳಿಗೆ ಈ ರೀತಿಯಾಗಿ ಬರೋದು. ಸಾಮಾನ್ಯವಾಗಿ ಚಂದ್ರ ಪಾಪಗ್ರಹನಾಗಿದ್ದಪ್ಪ ಅಂದರೆ ಪಾಪಗ್ರಹಗಳ ದೃಷ್ಟಿ ಚಂದ್ರನ ಮೇಲೆ ಬಿದ್ದಾಗ ಅಥವಾ ಚಂದ್ರ ಶತ್ರು ಕ್ಷೇತ್ರದಲ್ಲಿ ಇದ್ದಾಗ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ದೋಷಗಳು ಬರೋದು ಚಂದ್ರನಿಂದ ಅಂತ ಹೇಳ್ತೇವೆ. ಈ ರೀತಿ ಇದ್ದಾಗ ನಾನಾ ರೀತಿಯಿಂದ ಕೇವಲ ಮನಸ್ಸಿನಿಂದ ಮಾತ್ರ ಅಲ್ಲ, ಗರ್ಭಾಶಯ ತೊಂದರೆಗಳಿದ್ದರೆ, ಮೊಲೆಗಳ ತೊಂದರೆಗಳ ಇದ್ದರೆ, ಈ ರೀತಿಯಾಗಿ ಹೆಚ್ಚಾಗಿ ಈ ರೀತಿ ಎಲ್ಲ ತೊಂದರೆಗಳು ಬರೋದು. ಕೆಲವೊಬ್ಬರಿಗೆ ಈ ಮುಟ್ಟಾದಾಗ ಹೊಟ್ಟೆ ಭಾಳ ನೋಯಿಸ್ತದೆ ಅಂತ ಹೇಳ್ತೇವೆ. ಆ ರೀತಿ ಎಲ್ಲ ತೊಂದರೆಗಳು ಚಂದ್ರನಿಂದ ನಮಗೆ ಬರ್ತದೆ ಅಂಥೇಳಿ. ಈ ರೀತಿಯಾಗಿ ಈ ಗ್ರಹ ದೋಷಕ್ಕೆ ನಾವು ಏನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಮುಂದುವರಿಸ್ರಿ ಅಂತಂದರೆ ನಾನು ಮುಂದುವರಿಸ್ತೀನಿ. ಎಲ್ಲ ಗ್ರಹಗಳ ದೋಷದ ಪರಿಹಾರಗಳನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಖಂಡಿತವಾಗಿಯೂ ಈ ಒಂದು ವಿಡಿಯೋನ ಮುಂದುವರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.